ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಪರ್ ಫಾಲೋ ಅಪ್ ನಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಇರೋದನ್ನ ನೀವು ಗಮನಿಸ್ತಾನೆ ಇದ್ರಿ. ಪ್ರತಿದಿನ ಈ ಕೇಸ್ನಲ್ಲಿ ಹೇಗೆ ಹೊಸ ಟ್ವಿಸ್ಟ್ ಟರ್ನ್ ಸಿಗ್ತಾ ಇದೆ ಅಂತ. ಈಗ ಈ ಕ್ಷಣಕ್ಕೂ ಕೂಡ ನಿಮ್ಮ ಪಬ್ಲಿಕ್ ಟಿವಿ ಒಂದು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತಹ ಸಾಕ್ಷ್ಯ ಹಾಗೂ ಅದರ ಸುತ್ತ ಇರುವಂತಹ ಲೀಡ್ ಡೀಟೇಲ್ಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿಯನ್ನ ಈ ಕ್ಷಣಕ್ಕೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಎಲ್ಲೂ ಇಲ್ಲದ ಬಿಗ್ ಸ್ಟೋರಿ ನಮ್ಮಲ್ಲಿ ಮಾತ್ರ. ಕೋರ್ಟ್ಗೆ ಸಲ್ಲಿಸಿದ ರಿಮಾಂಡ್ ಕಾಪಿಯಲ್ಲಿ ಸ್ಫೋಟಕ ಸತ್ಯದ ಅನಾವರಣ ಆಗಿದೆ. ಕೊಲೆ ಸಾರಥಿ ಮನೆಯಲ್ಲೇ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಿರೋದ್ರ ಬಗ್ಗೆ ರಿಮಾಂಡ್ ಅಪ್ಲಿಕೇಶನ್ ನಲ್ಲಿ, ಅಂದ್ರೆ ಕಸ್ಟಡಿ ಕೇಳಬೇಕಾದ್ರೆ ಒಂದು ರಿಮಾಂಡ್ ಅಪ್ಲಿಕೇಶನ್ ಪೊಲೀಸರು ಹಾಕೊಳ್ತಾರಲ್ಲ, ಸೊ ಅದರಲ್ಲಿ ನೋಟ್ ಮಾಡಿದ್ದಾರೆ. ದರ್ಶನ್ ಧರಿಸಿದ್ದ ಬಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಅಕ್ಯೂಸ್ಡ್ ಕೊಲೆ ಆಗುವ ಸಂದರ್ಭದಲ್ಲಿ ಬಳಸಿದ್ದ ಬಟ್ಟೆ, ತೊಟ್ಟಿದ್ದ ಬಟ್ಟೆ ಹಾಗೂ ಸ್ಥಳ ಮಹಜರ್ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಬಂತು ನೋಡಿ. ಕೃತ್ಯ ನಡೆದಾಗ ದರ್ಶನ್ ಧರಿಸಿದಂತಹ ಬಟ್ಟೆಯನ್ನ ವಶಕ್ಕೆ ಪಡ್ಕೊಂಡಿರೋದ್ರ ಬಗ್ಗೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕೋರ್ಟ್ ಗಮನಕ್ಕೆ ತರುವ ಪ್ರಯತ್ನವನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಂತಹ ಐಒ ತಂದಿದ್ದಾರೆ. ದರ್ಶನ್ ಮನೆಯಲ್ಲಿದ್ದ ಜೀನ್ಸ್ ಪ್ಯಾಂಟ್ ಹಾಗೂ ಟಿ ಶರ್ಟ್ ಅನ್ನ, ಅಂದ್ರೆ ಕೃತ್ಯ ನಡೆದ ಸಂದರ್ಭದಲ್ಲಿ ಅವ್ರು ಯಾವ ಬಟ್ಟೆ ತೊಟ್ಟಿರ್ತಾರಲ್ವಾ ಅದನ್ನ ಸೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಅ ವೆರಿ ಕ್ರೂಷಿಯಲ್ ಎವಿಡೆನ್ಸ್. ಸೊ ಅದನ್ನ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ. ಮತ್ತು ಅದು ಎಲ್ಲಿ ಸಿಕ್ತು ನಮಗೆ ಅನ್ನೋದನ್ನ ಕೂಡ ಅವ್ರು ಹೇಳಿದ್ದಾರೆ ನೋಡಿ. ದರ್ಶನ್ ಮನೆಯ ಟೆರೆಸ್ ನಲ್ಲಿ ಆ ಬಟ್ಟೆ ನಮಗೆ ನಾವು ಸ್ಥಳ ಮಹಜರ್ ಪ್ರಕ್ರಿಯೆಗೆ ಅಂತ ಹೋದಾಗ ಕೃತ್ಯ ನಡೆದ ದಿನ ಏನ್ ಬಟ್ಟೆ ಹಾಕಿದ್ರು ಅಂತ ಕ್ರಾಸ್ ವೆರಿಫಿಕೇಶನ್ ಮಾಡಿ ನೋಡಿದಾಗ ಅದೇ ಬಟ್ಟೆನ ನಾವು ಹುಡುಕಾಡಿದಾಗ ಆ ಬಟ್ಟೆ ಅವರ ಮನೆಯ ಟೆರೆಸ್ ಮೇಲೆ ಇದ್ದಿದ್ದು ಗೊತ್ತಾಗಿದೆ ಅಂತ ಹೇಳಿದ್ದಾರೆ. ಮನೆಯ ಕೆಲಸದಾಕೆ ಬಟ್ಟೆಯನ್ನ ಒಗೆದಿರುವ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಬಟ್ಟೆ ಒಣಗಾಕೋದಕ್ಕಂತ ಟೆರೆಸ್ ಅನ್ನು ಯೂಸ್ ಮಾಡ್ತಾರೆ. ಸೊ ಪೊಲೀಸರು ಜಪ್ತಿ ಮಾಡಬೇಕಾದ್ರೆ ಕೂಡ ಆ ಸಂದರ್ಭದಲ್ಲಿ ಒಗೆದ ಸ್ಥಿತಿಯಲ್ಲಿ ಬಟ್ಟೆ ಪತ್ತೆ ಆಗಿದೆಯಂತೆ. ಒಂದು ರಕ್ತದ ಕಲೆ ಏನಾದ್ರೂ ಇದ್ದು ಅದನ್ನ ತೊಳೆದಿರೋ ಸಾಧ್ಯತೆ ಇರುತ್ತೆ. ಆದ್ರೂ ರಕ್ತದ ಕಲೆ ಇದ್ದಿದ್ದು ಕನ್ಫರ್ಮ್ ಆದ್ರೆ ದರ್ಶನ್ಗೆ ಬಹಳ ಸಂಕಷ್ಟ ಎದುರಾಗುತ್ತೆ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ದರ್ಶನ್ ಬಟ್ಟೆಯನ್ನ FSL ಗೆ ನಾವು ರವಾನೆ ಮಾಡಿದ್ದೀವಿ. ಸೊ ಅದ್ರಲ್ಲಿ ಬ್ಲಡ್ ಸ್ಟೇನ್ಸು ಅಥವಾ ಹೇರ್ ಫಾಲಿಕಲ್ ಅಂತಹ ಸೂಕ್ಷ್ಮ ಸಂಗತಿಗಳು ಸಿಕ್ಕಿದ್ರೆ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ.